नमतध्वांत दिवाकर जगत्निमित सुज्ञान सुखशक्ति प्रयोनिधि लक्ष्मी नारसिंहाय नमः। लक्ष्मी नरसिंहस्वामी क्षेत्र ಕೋಲಾರ ಡಿಸ್ಟ್ರಿಕ್ಟ್ ಮುಳಬಾಗಿಲು ತಾಲೂಕಿನಲ್ಲಿ ಇರತಕ್ಕಂತಹ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರು. ಲಕ್ಷ್ಮೀ ನರಸಿಂಹಸ್ವಾಮಿ ದೇವರು ಪ್ರತಿಷ್ಠಾಪನೆಯಾಗಿ ಸುಮಾರು 40 ವರ್ಷಗಳ ಕಾಲ ನಡೀತಾ ಇದೆ. ಸುಮಾರು 10 ವರ್ಷಗಳಿಂದ ಹೋಳಿ ಹುಣ್ಣಿಮೆಗೆ ವಿಶೇಷವಾಗಿ ದೇವರಿಗೆ ಕಲ್ಯಾಣ ಮಹೋತ್ಸವ ಮತ್ತು ಫಲಪಂಚಾಮೃತ ಅಭಿಷೇಕ, ಉಲ್ಲಂಘಿ ಸೇವೆ, ಮಹಾಮಂಗಳಾರತಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಭಗವಂತನ ಸಂಕಲ್ಪವಾಗಿದೆ. ಪ್ರತಿ ವರ್ಷವೂ ಕೂಡ ವಿಶೇಷವಾಗಿ ಪೂಜೆ ಆರಾಧನೆಗಳನ್ನೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೇವೆ. ಆ ಲಕ್ಷ್ಮೀ ನರಸಿಂಹಸ್ವಾಮಿ ಅನುಗ್ರಹದಂತೆ ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುರಾರೋಗ್ಯ, ಐಶ್ವರ್ಯಾದಿಗಳನ್ನೆಲ್ಲ ಕರುಣಿಸಿ ಸಂಪೂರ್ಣವಾದಂತಹ ಲಕ್ಷ್ಮೀ ನರಸಿಂಹಸ್ವಾಮಿ ಅನುಗ್ರಹವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಪ್ರತಿ ವರ್ಷವೂ ಕೂಡ ಕಲ್ಯಾಣ ಮಹೋತ್ಸವವನ್ನ ಮಾಡ್ಕೊಂಡು ಬರ್ತಾ ಇದ್ದೇವೆ. ಲಕ್ಷ್ಮೀ ನರಸಿಂಹಸ್ವಾಮಿ ಗೋವಿಂದ ಗೋವಿಂದ. ಹರ ನಮ ಪಾರ್ವತಿ ಪತಗೆ. ಹರ ಹರ ಮಹಾದೇವ್. ಹೋಳಿ ಹುಣ್ಣಿಮೆ ದಿವಸ ನರಸಿಂಹಸ್ವಾಮಿಯ ಹೋಳಿ ಹುಣ್ಣಿಮಕ್ಕೂ ನರಸಿಂಹಸ್ವಾಮಿಗೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರು ಭಕ್ತ ಪ್ರಹ್ಲಾದ, ಭಕ್ತರ ಅಧೀನ ಲಕ್ಷ್ಮೀ ನರಸಿಂಹಸ್ವಾಮಿ. ಭಕ್ತರು ಭಕ್ತಿಯಿಂದ ಆ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನ ಪ್ರಾರ್ಥನೆ ಮಾಡಿದರೆ ಏನು ಬೇಕಾದರೂ ವರ ಕೊಡ್ತಾನೆ ಲಕ್ಷ್ಮೀ ನರಸಿಂಹಸ್ವಾಮಿ. ಹಿರಣ್ಯಕಶಿಪುವಿನ ಉಪಟಳ ಜಾಸ್ತಿ ಆದಾಗ, ಲೋಕದಲ್ಲಿ ಎಲ್ಲರಿಗೂ ಕಷ್ಟಗಳು ಬಂದಾಗ ಭಕ್ತ ಪ್ರಹ್ಲಾದ ಅವತಾರ ಎತ್ತುತ್ತಾನೆ ಸ್ವಾಮಿ. ಆ ಭಕ್ತ ಪ್ರಹ್ಲಾದನಿಂದ ಏನು ಹಿರಣ್ಯಕಶಿಪು ಜನಗಳಿಗೆ, ಲೋಕಕ್ಕೆ ಎಲ್ಲ ತೊಂದರೆ ಕೊಡ್ತಾ ಇರ್ತಾರೆ. ಆ ಹಿರಣ್ಯಕಶಿಪುವಿನ ಪುತ್ರ ಭಕ್ತ ಪ್ರಹ್ಲಾದ. ಭಕ್ತ ಪ್ರಹ್ಲಾದ ಅನುಗ್ರಹದಂತೆ, ಭಕ್ತ ಪ್ರಹ್ಲಾದನ ಪ್ರಾರ್ಥನೆಯಂತೆ ಲಕ್ಷ್ಮೀ ನರಸಿಂಹಸ್ವಾಮಿ ಸ್ತಂಭರೂಪವಾಗಿ ಬಂದು ಹಿರಣ್ಯಕಶಿಪುವಿನ ಸಂಹಾರ ಮಾಡಿ, ಆ ಲಕ್ಷ್ಮೀ ನರಸಿಂಹಸ್ವಾಮಿ ಸಂಹಾರ ಆದ ಮೇಲೆ ಭಕ್ತ ಪ್ರಹ್ಲಾದನ ಒಂದು ಸ್ತೋತ್ರದಿಂದ ಶಾಂತಿಗೊಂಡು ಲಕ್ಷ್ಮೀ ನರಸಿಂಹಸ್ವಾಮಿ ಅವತಾರವನ್ನ ಎತ್ತಿರ್ತಕ್ಕಂತಹ ದಿವಸ ಹೋಳಿ ಹುಣ್ಣಿಮೆ. ಅದಕ್ಕೋಸ್ಕರ ಆ ಹಿರಣ್ಯಕಶಿಪು ಸಂಹಾರ ಆದಿದ್ದರಿಂದ ಆ ಹೋಳಿ ಹಬ್ಬವನ್ನ ಆಚರಣೆ ಮಾಡಿ ಆ ಶಾಂತಿ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನ ಪೂಜೆ ಮಾಡೋದ್ರಿಂದ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಇದರ ಒಂದು ಪ್ರತೀತಿ. ಹಾಗಾಗಿ ಹೋಳಿ ಹಬ್ಬದ ದಿನ ಆ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನ ಆರಾಧನೆ ಮಾಡಿ ಏನು ಹೋಳಿ ಹಬ್ಬ ಆಚರಿಸ್ತಾರೋ ಅವರಿಗೆಲ್ಲರಿಗೂ ಕೂಡ ಲಕ್ಷ್ಮೀ ನರಸಿಂಹಸ್ವಾಮಿ ಸಂಪೂರ್ಣ ಅನುಗ್ರಹವಾಗತ್ತೆ, ಎಲ್ಲರಿಗೂ ಒಳ್ಳೆಯದಾಗತ್ತೆ. ಭಕ್ತ ಪ್ರಹ್ಲಾದನ್ನ ಸಂರಕ್ಷಣೆ ಮಾಡಿ, ಭಕ್ತರನ್ನೂ ಸಂರಕ್ಷಣೆ ಮಾಡಿ ಅನುಗ್ರಹ ಮಾಡತಕ್ಕಂತಹ ಲಕ್ಷ್ಮೀ ನರಸಿಂಹದೇವರು ಇವತ್ತು ಅವತಾರ ಎತ್ತಿರ್ತಕ್ಕಂತಹ ದಿವಸ. ಇವತ್ತು ಹೋಳಿ ಹುಣ್ಣಿಮೆ ವಿಶೇಷವಾದಂತಹ ದಿವಸ. ಎಲ್ಲ ಭಕ್ತಾದಿಗಳಿಗೂ ಕೂಡ ಒಳ್ಳೆಯದಾಗಲಿ. ಓಂ ನಮೋ ನಾರಸಿಂಹಾಯ ನಮಃ. ನರಸಿಂಹಸ್ವಾಮಿ ಕೂಡಲೇ ಆತನ ಉಗ್ರರೂಪವನ್ನೇ ವಹಿಸಿರ್ತಾನೆ, ಉಗ್ರರೂಪ ಮಾತ್ರ ಕರೆಯುತ್ತಾನೆ. ಆತ ಕೂಡ ಭಗವಂತ ಕೂಡ ಶಾಂತಿ ರೂಪದಲ್ಲಿ ಕಾಣ್ತಾನೆ ಅಂತ ವಿಶೇಷವಾಗಿ ಯಾವ ದಿನಗಳಲ್ಲಿ ಕಾಣ್ತಾರೆ? ವಿಶೇಷವಾಗಿ ಲಕ್ಷ್ಮೀ ನರಸಿಂಹಸ್ವಾಮಿ ಉಗ್ರರೂಪ ಅಂತ ನಾವು ತಿಳಿಯಬಾರದು. ಯಾಕಂದ್ರೆ ಪ್ರಹ್ಲಾದನ ಒಂದು ಭಕ್ತಿಗೆ ಮೆಚ್ಚಿ ಹಿರಣ್ಯಕಶಿಪುವಿನ ಸಂಹಾರಕ್ಕೋಸ್ಕರ ಲಕ್ಷ್ಮೀ ನರಸಿಂಹದೇವರು ಉಗ್ರ ರೂಪವನ್ನ ತಾಳಿದನೇ ಹೊರತಾಗಿ ಯಾವುದೇ ರೀತಿ ಭಕ್ತರ ಮೇಲೆ ಉಗ್ರವನ್ನ ತಾಳಬೇಕು ಅಂತ ಹೇಳಿ ಅವತಾರ ಎತ್ತಿರ್ತಕ್ಕಂಥದ್ದಲ್ಲ. ಯಾರು ಜನಗಳಿಗೆ ಕಷ್ಟ ಕೊಡ್ತಾರೆ ಮತ್ತು ಲೋಕಕ್ಕೆ ಸಂಕಟಗಳನ್ನು ಕೊಡ್ತಾರೆ ಅವರ ಸಂಹಾರಕ್ಕಾಗಿ ಭಗವಂತ ಯುಗಗಳಲ್ಲಿ ಅವತಾರವನ್ನ ಎತ್ತಿ ಬರ್ತಾ ಇರ್ತಾನೆ ಸ್ವಾಮಿ. ಹಾಗೆ ಅದೇ ರೀತಿಯಲ್ಲಿ ಹಿರಣ್ಯಕಶಿಪುವಿನ ಸಂಹಾರಕ್ಕೆಂದೇ ಆ ಲಕ್ಷ್ಮೀ ನರಸಿಂಹಸ್ವಾಮಿ ಸ್ತಂಭರೂಪವಾಗಿ ಬಂದಿದ್ದಾನೆ ಹೊರತಾಗಿ ಭಕ್ತರ ಯಾವುದೇ ರೀತಿ ತೊಂದರೆ ಕೊಡ್ಲಿಕ್ಕಲ್ಲ, ಭಕ್ತರನ್ನ ರಕ್ಷಣೆ ಮಾಡಕ್ಕೋಸ್ಕರ ಇರ್ತಕ್ಕಂತಹ ಸ್ವಾಮಿ ಲಕ್ಷ್ಮೀ ನರಸಿಂಹಸ್ವಾಮಿ. ಹಾಗಾಗಿ ಉಗ್ರ ನರಸಿಂಹ ಅಂತೇಳಿ ಯಾರು ತಿಳಿಯಬಾರದು. ಲಕ್ಷ್ಮೀ ಸಹಿತವಾಗಿರ್ತಕ್ಕಂತಹ ನರಸಿಂಹದೇವರು ಯಾವಾಗೂ ಶಾಂತಿ ಲಕ್ಷ್ಮೀ ನರಸಿಂಹ ಅಂತ ಹೇಳುತ್ತೆ. ಹಿರಣ್ಯಕಶಿಪುವಿನ ಸಂಹಾರ ಆದ ಮೇಲೆ ಆ ಪ್ರಹ್ಲಾದನ ಪ್ರಾರ್ಥನೆಯಂತೆ ಶಾಂತಿಗೊಂಡು ನನ್ನ ಭಕ್ತರು ನನ್ನ ಆರಾಧನೆಯನ್ನ ಮಾಡ್ತಾರೋ ಅವರಿಗೆಲ್ಲ ಅನುಗ್ರಹ ಮಾಡ್ತಾನೆ ಅಂತೇಳಿ ಆ ಲಕ್ಷ್ಮೀ ಸಹಿತವಾಗಿ ಅವತಾರ ಮಾಡಿರ್ತಕ್ಕಂಥ ದಿವಸವೇ ಹೋಳಿ ಹಬ್ಬ, ಲಕ್ಷ್ಮೀ ನರಸಿಂಹಸ್ವಾಮಿಯ ದಿವಸ. ಹಾಗಾಗಿ ಲಕ್ಷ್ಮೀ ನರಸಿಂಹ ದೇವರಿಗೆ ವಿಶೇಷವಾಗಿ ಪೂಜೆ ಕೈಂಕರ್ಯವೆಲ್ಲ ನಡೆದಿದೆ. ಹಾಗಾಗಿ ಲಕ್ಷ್ಮೀ ನರಸಿಂಹಸ್ವಾಮಿ ಸಂಪೂರ್ಣ ಅನುಗ್ರಹವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಲಕ್ಷ್ಮೀ ನರಸಿಂಹಾಯ ನಮಃ. ಹೇಳ್ಬೇಕಂದ್ರೆ ಏನನ್ನ ಸಲಹೆ ನೀಡ್ತೀರಾ, ಏನ್ ಆಚರಣೆ ಮಾಡಬೇಕು?
ಎಲ್ಲ ಭಕ್ತಾದಿಗಳು ಕೂಡ ಕಲಿಯುಗ, ಈ ಕಲಿಯುಗದಲ್ಲಿ ಎಷ್ಟೇ ದಾನ ಮಾಡಿದರೂ, ಧರ್ಮ ಮಾಡಿದರೂ ಮತ್ತು ಎಷ್ಟೇ ಪುಣ್ಯಕ್ಷೇತ್ರಗಳನ್ನು ಸುತ್ತಿದರೂ ಕೂಡ ಹರಿಸಂಕೀರ್ತನೆ ಒಂದೇ ಅಂತ ಹೇಳಿ ಭಗವಂತ ನುಡಿದಿದ್ದಾನೆ. ಯಾರು ಭಕ್ತಿಯಿಂದ ನನ್ನನ್ನ ಪ್ರಾರ್ಥನೆ ಮಾಡ್ತಾರೋ ಅವರಿಗೆ ವಿಶೇಷವಾದಂತಹ ವರವನ್ನು ಕೊಡುತ್ತೇನೆ ಅಂತ ಹೇಳಿ ಅವತಾರವನ್ನ ಎತ್ತಿರ್ತಕ್ಕಂತಹದ್ದು ಲಕ್ಷ್ಮೀ ನರಸಿಂಹದೇವರು. ಈ ಕಲಿಯುಗದಲ್ಲಿ ವಿಶೇಷವಾಗಿ ಭಕ್ತಿ ಮತ್ತು ಪ್ರಾರ್ಥನೆ, ಹರಿಸಂಕೀರ್ತನೆಗೆ ಬೇಗ ಒಲಿತಾನೆ ಸ್ವಾಮಿ. ಅದಕ್ಕೋಸ್ಕರ ಭಕ್ತಿಯಾಗಿ ಯಾರು ಭಗವಂತನನ್ನ ಪ್ರಾರ್ಥನೆ ಮಾಡ್ತಾರೋ ಅವರ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಅಂತ ಶಾಸ್ತ್ರ. ಅದಕ್ಕೋಸ್ಕರ ನಮ್ಮ ಕೈಯಲ್ಲಾದಷ್ಟು ಭಗವಂತನನ್ನ ಆರಾಧನೆ ಮಾಡಿ ಭಗವಂತನ ಸ್ತೋತ್ರ ಮಾಡಿದಾಗ ನಮ್ಮ ಪೂರ್ವಾರ್ಜಿತ ಕರ್ಮ ಫಲಗಳು ಸವಿದು ಒಳ್ಳೆ ಪುಣ್ಯಪ್ರದವಾದಂತಹ ಫಲ ದೊರಕುತ್ತದೆ ಅಂತೇಳಿ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಈ ಕಲಿಯುಗದಲ್ಲಿ ಹರಿಸಂಕೀರ್ತನೆ ಮೋಕ್ಷಕ್ಕೆ ದಾರಿ ಅಂತ ಶಾಸ್ತ್ರ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಭಕ್ತಿಯಾಗಿ ಹರಿಸಂಕೀರ್ತನೆ ಮಾಡಿದರೆ ಸಾಕು, ಎಲ್ಲಾ ಕ್ಷೇತ್ರಗಳ ದರ್ಶನ ಫಲ ಮತ್ತು ಎಲ್ಲಾ ಧರ್ಮ ಕಾರ್ಯಗಳ ಫಲ ಸಿಗತ್ತೆ ಅಂತ ಹೇಳಿ ಭಗವಂತ ನುಡಿದಿದ್ದಾನೆ. ಹಾಗಾಗಿ ಈ ಕಲಿಯುಗದಲ್ಲಿ ಎಲ್ಲರೂ ಭಗವಂತನನ್ನು ಚೆನ್ನಾಗಿ ಸ್ತೋತ್ರ ಮಾಡಿ ಅವರವರ ಮನೋಭೀಷ್ಟವನ್ನ ಪೂರೈಸಿಕೊಳ್ಳಬೇಕಾಗಿ ಪ್ರಾರ್ಥಿಸುತ್ತೇವೆ. ಓಂ ನಮೋ ನಾರಸಿಂಹಾಯ ನಮಃ.